ಎಸ್, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ 1 ತಿಂಗಳ ಮೇಲಾಯಿತು. ಸಂಪುಟ ವಿಸ್ತರಣೆ ಯಾವಾಗ ಆಗುತ್ತೆ? ಇನ್ನೂ ಉಳಿದಂತಹ 20 ಸ್ಥಾನಗಳಿಗೆ ಯಾರ್ಯಾರು ಮಂತ್ರಿ ಆಗ್ತಾರೆ ಅನ್ನುವಂತಹ ಪ್ರಶ್ನೆ ಅನೇಕ ದಿನದಿಂದ ಹರಿದಾಡ್ತಾನೆ ಇದೆ. ಅದಕ್ಕೆ ಉತ್ತರ ಇನ್ನೂ ಸಿಕ್ಕಿಲ್ಲ. ಯಾಕೆ ಸಿಕ್ಕಿಲ್ಲ ಅಂತಂದರೆ, ಈ ಮಂತ್ರಿ ಪಟ್ಟಿಯನ್ನು ಫೈನಲೈಸ್ ಮಾಡುವಂತಹ ರಾಷ್ಟ್ರೀಯ ನಾಯಕರು ಒಬ್ಬರು ಇದ್ದಾರಲ್ಲ, ಅವರು ದೂರದ ವಿದೇಶದಲ್ಲಿ ಹೋಗಿ ವಿಶ್ರಾಂತಿಯನ್ನು ಪಡಿತಾ ಇದ್ದಾರೆ. ಇನ್ನು ನಮ್ಮ ದೇಶ ಬಾ ಬಾ ಅಂತ ಅವ್ರನ್ನ ಕರಿತಾ ಇಲ್ವೇನೋ ಗೊತ್ತಿಲ್ಲ. ಇಲ್ಲಿ ನಾಯಕರು ಕರಿತಿದ್ದಾರೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿನ ನಾಯಕರು ಕರಿತಾ ಇದ್ದಾರೆ, KPCCಯ ಕೆಲ ನಾಯಕರು ಕರಿತಾ ಇದ್ದಾರೆ. ಆದರೆ ನಮ್ಮ ದೇಶ ಅವ್ರನ್ನ ಕರಿತಾ ಇದೇನೋ ಗೊತ್ತಿಲ್ಲ. ಯಾಕಂತಂದರೆ ವಿದೇಶಕ್ಕೆ ಹೋಗಿ ಅವರು ರೆಸ್ಟ್ ಮಾಡ್ತಾ ಇದ್ದಾರೆ. ಏನಾಗುತ್ತೆ ಡಿ ಕೆ ಸಂಪುಟ? ಆಷಾಢ ಮಾಸದಲ್ಲಿ ಸಚಿವಗಿರಿ ಅನ್ನುವಂಥದ್ದು ಕಾಯಂ ಆಗುತ್ತಾ? ಮಂತ್ರಿಗಿರಿಯ ಭಾಗ್ಯ ಅನೇಕ ಶಾಸಕರಿಗೆ ಸಿಗುತ್ತಾ ಅನ್ನುವಂಥದ್ದನ್ನು ನೋಡ್ಕೊಂಬರೋಣ. ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಬ್ರೇಕಿಂಗ್ಗಳಿದೆ. ಬ್ರೇಕಿಂಗ್ ಪ್ಲೇಟ್ ಪ್ಲೀಸ್. ರಾಹುಲ್ ಗಾಂಧಿ ಅವರೇ, ನೀವು ಬೇಗನೆ ಒಂದು ಸ್ವಲ್ಪ ಭಾರತಕ್ಕೆ ಬನ್ನಿ. ಫಾರಿನ್ನಲ್ಲಿ ಕೂತು ರಾಹುಲ್ ಏನು ಮಾಡ್ತಿದ್ದಾರೆ? ಈ ಕಡೆ ಆಕಾಂಕ್ಷಿಗಳಿಗೆ ಆತನು ಆಗ ಬರ್ತಾರೆ ಈಗ ಬರ್ತಾರೆ ಅಂತ ಕಾದಿದ್ದೇ ಬಂತು. ವಿದೇಶದಿಂದ ಬರ್ತಾನೆ ಇಲ್ಲ ಕೈ ನಾಯಕ ರಾಹುಲ್ ಗಾಂಧಿ. ಭಾರತಕ್ಕೆ ಬಾರದಂತಹ ರಾಹುಲ್ ಗಾಂಧಿ CM ದೆಹಲಿ ಭೇಟಿ ಈಗ ಮುಂದಕ್ಕೆ ಹೋಗಿದೆ. DKC ಸಂಪುಟದ ಆಸೆ ಹೊತ್ತವರಿಗೆ ರೈಟ್ ನಾವು ಶಾಕ್ ಮೇಲೆ ಶಾಕ್. ಮಂತ್ರಿ ಆಗಬೇಕು ಅಂತ ಕಾಯ್ತಾ ಇದ್ದವರಿಗೆ ಈಗ ದೊಡ್ಡ ಪ್ರಮಾಣದಲ್ಲಿ ನಿರಾಸೆ ಅನ್ನುವಂಥದ್ದು ವ್ಯಕ್ತವಾಗಿದೆ. ನಾಳೆ ಬಾ ಎನ್ನುವಂತಾಗಿದೆ DK ಸಂಪುಟದ ವಿಸ್ತರಣೆಯ ಕತೆ. ಹಾಗೆ ಆಗ್ಬಿಟ್ಟಿದೆ. ಪದೇ ಪದೇ ಮುಂದೂಡಿಕೆ ಆಗ್ತಾನೇ ಇದೆ. DK ಶಿವಕುಮಾರ್ ಅವರ ದೆಹಲಿ ಯಾತ್ರೆ ನಿರಂತರವಾಗಿ ಅದು ಪೋಸ್ಟ್ಪೋಂಡ್ ಆಗ್ತಾನೇ ಇದೆ. ಭಾರತಕ್ಕೆ ಬಂದು ಸಚಿವ ಸಂಪುಟದ ಈ ತಕರಾರು ಏನಿದೆ ಅದನ್ನು ಮುಗಿಸ್ಬಿಟ್ರಾಯ್ತಲ್ವ? ಅದನ್ನು ಮುಗಿಸೋಕ್ಕೆ ತಯಾರೇ ಇಲ್ಲ. ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಸಚಿವಾಕಾಂಕ್ಷಿಗಳಿಗೆಲ್ಲ ನಿರಂತರವಾದಂಥ ನಿರಾಸೆ. ಯಾಕಂತಂದರೆ ಈ ಹಳ್ಳಿಗಾಡು ಪ್ರದೇಶಗಳಲ್ಲಿ ಕಾಲಕ್ರಮೇಣ ಅದು ಸಿಟಿಗೂ ಬಂತು, ಟೌನ್ಗಳಿಗೂ ಬಂತು. ಈ ಬಾಗಿಲ ಮೇಲೆ ನಾಳೆ ಬಾ ಅಂತ ಬರೆದಿರ್ತಾರೆ. ಅದು ಯಾಕೆ ಬರೆದ್ರು ಅಂತ ವಿಸ್ತಾರವಾದಂಥ ಆಳವಾದಂಥ ಅರ್ಥ ಏನು ಗೊತ್ತಿಲ್ಲ. ಬಟ್ ಪೀಪಲ್ ವಿಲ್ ಅಕ್ಸೆಪ್ಟ್ ದಟ್ ವರ್ಡ್. ಅದನ್ನು ಎಲ್ಲರೂ ಅಕ್ಸೆಪ್ಟ್ ಮಾಡಿಕೊಂಡು ಒಬ್ಬರು ಬರೆದ್ರು ಅಂತ ಪ್ರತಿಯೊಬ್ಬರು ಕೂಡ ಅವರವ್ರ ಮನೆ ಬಾಗಿಲ ಮೇಲೆ ನಾಳೆ ಬಾ ಅಂತ ಬರೀದು. ಹಾಗಾಗಿದೆ ಈ ಕಾಂಗ್ರೆಸ್ ನಾಯಕರ ಪರಿಸ್ಥಿತಿ. ಮಂತ್ರಿಗಿರಿ ಅಂತ ಏನಾದರೂ ಕೇಳಕ್ಕೆ ಯಾರ್ದಾದ್ರೂ ಮನೆ ಕದ ತಟ್ಟೋಕ್ಕೆ ಹೋದರೆ ಆ ಕದದ ಮೇಲೆ ನಾಳೆ ಬಾ ಅಂತ ಬರೆದಿದ್ದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂತಂದರೆ ವರಿಷ್ಠರೇ ಇಲ್ವಲ್ಲ, ಹಿರಿಯ ನಾಯಕರಾಗಿರುವಂತಹ ರಾಹುಲ್ ಗಾಂಧಿಯವರೇ ಇಲ್ವಲ್ಲ. ವಿದೇಶಕ್ಕೆ ಹೋಗಿ ಕೂತ್ಕೊಂಡಿದ್ದಾರೆ. ಯಾವಾಗ ಬರ್ತಾರೆ ಮಾಹಿತಿ ಇಲ್ಲ. ಯಾವಾಗ ಈ ಸಚಿವ ಸಂಪುಟ ಅನ್ನುವಂಥದ್ದು ವಿಸ್ತರಣೆ ಆಗುತ್ತೆ ಅದರ ಬಗ್ಗೆ ಕೂಡ ಇನ್ಫಾರ್ಮೇಷನ್ ಇಲ್ಲ. ಆಕಾಂಕ್ಷಿಗಳಿಗೆ ಲಿಟ್ರಲಿ ಈಗ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ನಿರಂತರವಾದಂಥ ನಿರಾಶೆ, ಕಂಗಾಲಾಗಿಬಿಟ್ಟಿದ್ದಾರೆ. ಅದರಲ್ಲೂ ದಿನಗಳು ಉರುಳಿದಂಗೆಲ್ಲ ಭಯ ದಿನದಿಂದ ದಿನಕ್ಕೆ ಜಾಸ್ತಿ ಆಗುತ್ತೆ. ಅರೆ, ನಿನ್ನೆ ತಾನೇ ನನ್ನ ಹೆಸರಿತ್ತು ಮಂತ್ರಿಗಿರಿಯಲ್ಲಿ, ಇವತ್ತು ನನ್ನ ಹೆಸರಿಲ್ವಲ್ಲ, ನಾಳೆ ಮತ್ತಿನ್ನೂ ಯಾರ ಹೆಸರು ಬರುತ್ತೋ, ಮತ್ತಿನ್ನೂ ಯಾರ್ಯಾರು ಹೊಸಬ್ರು ಇದಕ್ಕೆ ಬಂದು ಜಾಯ್ನ್ ಆಗ್ತಾರೋ ಈ ಪಟ್ಟಿಗೆ ಗೊತ್ತಿಲ್ಲ. ಯಾಕಂತಂದರೆ ನಿರಂತರವಾಗಿ ನಾವು ಕೇಳ್ಕೊಂಡು ಬರ್ತಾ ಇದ್ದೀವಿ, ಹತ್ರ 80 ಸಚಿವ ಸ್ಥಾನಕ್ಕೆ 20 ಜನ ಸಚಿವ ಸ್ಥಾನಕ್ಕೆ 20 ಸಚಿವ ಸ್ಥಾನಕ್ಕೆ 80 ಜನ ಬಡದಾಡ್ತಾ ಇದ್ದಾರೆ, ನನಗೆ ಮಂತ್ರಿಗಿರಿ ಕೊಡಿ, ನನಗೆ ಮಂತ್ರಿಗಿರಿ ಕೊಡಿ ಅಂತ. ಇನ್ನು ಯಾವಾಗುತ್ತೆ? ಜೂನ್ ಆಯಿತು, ಜುಲೈ ಬಂತು. ಜುಲೈ 3ನೇ ತಾರೀಕು ಅಂದರು, 4ನೇ ತಾರೀಕು ಅಂದರು, ಅದೂ ಮುಗೀತು. ಇನ್ನು ಆಷಾಢ ಮಾಸ ಮುಗಿದ ಮೇಲೆ ಆಗುತ್ತಾ ಈ ಸಚಿವ ಸಂಪುಟ ಗೊತ್ತಿಲ್ಲ.